ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ದಲಿತ ವಿರೋಧಿ ರಾಜ್ಯ ಸರ್ಕಾರ ದಲಿತ ವಿರೋಧಿ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ದಲಿತ ವಿರೋಧಿ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. SCPTS ಹಣ ದುರ್ಬಳಕೆ ಮಾಡಿದಂತ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. SCPTS ಹಣ ದುರ್ಬಳಕೆ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ದಲಿತ ವಿರೋಧಿ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ದಲಿತರಿಗೆ ರಕ್ಷಣೆ ಇಲ್ಲದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ಇಲ್ಲದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ದಲಿತರಿಗೆ ರಕ್ಷಣೆ ಇಲ್ಲದ ರಾಜ್ಯ ಸರ್ಕಾರ ದಲಿತರಿಗೆ ರಕ್ಷಣೆ ಇಲ್ಲದ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ಬೇಕೇ ಬೇಕು. ಜಿಂದಾಬಾದ್ 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 ಜಿಂದಾಬಾದ್. ದಲಿತರಿಗೆ ರಕ್ಷಣೆ ಇಲ್ಲದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ದಲಿತರಿಗೆ ರಕ್ಷಣೆ ಕೊಡದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ದಲಿತರ ಹಣ ದುರ್ಬಳಕೆ ಮಾಡಿದಂತ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ದಲಿತರ SCPTS ಹಣ ದುರ್ಬಳಕೆ ಮಾಡಿದಂತ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ಕಳೆದ 25 ವರ್ಷಗಳಿಂದ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಬೇಕು. ಬೇಡಿಕೆ ನಂಬರ್ 4 ಖಾಸಗಿ ವಲಯದಲ್ಲಿ ಮೀಸಲಾತಿ ಜಾರಿಗೆ ತಂದು ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮುಂದಾಗಬೇಕು. ಬೇಡಿಕೆ ನಂಬರ್ 5 ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಲಿತ ಹೋರಾಟಗಾರರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ತಕ್ಷಣವೇ ವಾಪಸ್ ಪಡೆಯಬೇಕು ಮತ್ತು ಮಾಜಿ ದೇವದಾಸಿಯರ ಮಕ್ಕಳ ಪ್ರಮಾಣ ಪತ್ರ ನೀಡಬೇಕು ಮತ್ತು ಬಾಕಿ ಉಳಿದಿರುವ ದೇವದಾಸಿಯರ ಬಗ್ಗೆ ಸರ್ವೆ ಮಾಡಲು ಕ್ರಮ ಕೈಗೊಂಡು ಅವರಿಗೆ ಕೂಡ ದೇವದಾಸಿ ಪ್ರಮಾಣ ಪತ್ರ ಒದಗಿಸಬೇಕೆಂದು ಈ ಜಿಲ್ಲಾ ಸಮಿತಿ ಇದು ಭೀಮ್ ಆರ್ಮಿ ಒಂದು ಏಕತಾ ಮಿಷನ್ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಈಗ ನಮ್ಮ ರಾಷ್ಟ್ರೀಯ ಸಂಘಟನಾ ಸಚಿವರು ಯಶ್ಪಾಲ್ ಬಾರಿ ಸರ್, ಸೂರ್ಯಕಾಂತ್ ಅವರು, ನಮ್ಮ ಜಿಲ್ಲಾ ಕಮಿಟಿಯವರು ಮತ್ತು ಮಹಿಳಾ ಪದಾಧಿಕಾರಿಗಳು ಈ ಮುಖಾಂತರ ಜಿಲ್ಲಾಧಿಕಾರಿಗಳ ಪರವಾಗಿ ತಾವು ಬಂದಿರಿ. ಈ ಒಂದು ಮೆಮೊರಂ ಕುರಿತು ತಮ್ಮ ಒಂದು 4 ಮಾತುಗಳನ್ನು ಹೇಳಬೇಕಂತ ತಿಳ್ಕೊಂಡು ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯೊಂದಿಗೆ ಆಗಮಿಸಿ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿರವರಿಗೆ ಬರೆದಿರತಕ್ಕಂಥ ತಮ್ಮ ಬೇಡಿಕೆಯ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವುದಕ್ಕೆ ಆಗಮಿಸಿದ್ದೀರಿ. ಇಂದು ನಾನು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕನಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ಮಾನ್ಯ ರಾಷ್ಟ್ರಪತಿಗಳಿಗೆ ರವಾನಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿ ತಮ್ಮ ಮನವಿ ಪತ್ರವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಧನ್ಯವಾದ. ಅಧ್ಯಕ್ಷ ಹೇಳ್ರಿ, ನೀವು ನೋಡ್ರಿ ಅದು ನಮ್ಗೆ ರಿಸೋರ್ಟ್ ಕೊಡಬೇಕು. ರಾಷ್ಟ್ರಪತಿಗಳು ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರ ಮುಖಾಂತರ ವಿಷಯ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಲಿತರ ದೌರ್ಜನ್ಯ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ತಂದು ದೌರ್ಜನ್ಯ ಎಸಗುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಮನವಿ. ಮಾನ್ಯರು, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಜಿಲ್ಲಾ ಸಮಿತಿ ಕಲಬುರಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೆಂದರೆ ರಾಜ್ಯ ಮತ್ತು ದೇಶದಲ್ಲಿ ಸ್ವಾತಂತ್ರ್ಯ ಬಂದು 77 ವರ್ಷಗಳು ಗತಿಸಿದ್ದರೂ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಸಾಕಾರಗೊಳ್ಳದೆ ಇವತ್ತಿಗೂ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ. ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಎಂದು ಹೇಳುವ ಮನೋವಾದಿ ಮಹಾನುಭಾವರ ಜಾತಿ ವ್ಯವಸ್ಥೆ ಶೋಷಣೆ ಮಾಡುತ್ತಿದ್ದಾರೆ. ಶೋಷಿತ ಸಮುದಾಯವನ್ನು ಇವತ್ತಿಗೂ ಮನಸಾರೆ ದಮನ ಮಾಡುವ ವ್ಯವಸ್ಥೆ ನಡೆಯುತ್ತಿದೆ. ಮನೋವಾದಿಗಳು ಅಧಿಕಾರಕ್ಕೆ ಬಂದ ದಿನದಿಂದ ದಲಿತರ ಮತ್ತು ಶೋಷಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿವೆ. ದೇಶದಲ್ಲಿ ದಿನಕ್ಕೆ 6 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ. ಪ್ರತಿದಿನ ಒಂದು ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಎಸೆಯಲಾಗುತ್ತಿದೆ. ಹಿಂದೂಗಳು ಒಂದು ಎನ್ನುವರೆ ಅವರ ಅಧಿಕಾರದಲ್ಲಿಯೇ ಅತಿ ಹೆಚ್ಚು ದಲಿತರು ಶಿಕ್ಷಣ, ಆರೋಗ್ಯ, ಮದುವೆ, ಸಾಮುದಾಯಿಕ ಕಾರ್ಯಕ್ರಮಗಳಿಂದಲೇ ಬಹಿಷ್ಕಾರಗೊಳ್ಳುತ್ತಿದೆ. ದೇಶದಲ್ಲಿ ಹರಿಯಾಣ ರಾಜ್ಯದಲ್ಲಿ 12 ವರ್ಷದ ಸಣ್ಣ ಮಗು ತನ್ನ ತಾಯಿಗೆ ಔಷಧಕ್ಕಾಗಿ ಔಷಧ ಅಂಗಡಿ ಮಾಲೀಕನ ಮನೆಯ ಒಳಗೆ ಹೋಗಿದ್ದಕ್ಕೆ ಜಾತಿ ನಿಂದನೆ ಹಲ್ಲೆ ಒಳಗಾಗಿ ಮಾನಸಿಕವಾಗಿ ನೊಂದು ವಿಷ ಸೇವನೆ ಮಾಡಿ ಸಾವನ್ನಪ್ಪಿರುವುದು ಈ ದೇಶದ ಜಾತಿ ವ್ಯವಸ್ಥೆ ಎತ್ತಿ ತೋರಿಸುತ್ತದೆ. ಇಂದು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸೀಮಿತ ಎನ್ನುವ ರೀತಿಯಲ್ಲಿ ಅಧಿಕಾರದಲ್ಲಿರುವ ಮನುವಾದಿ ಸರ್ಕಾರವೇ ಅವರ ಮುಂಭಕ್ತರು ಅವರ ನಾಯಕರು ಸುಳ್ಳು ವಾಟ್ಸಾಪ್ ಫೇಸ್ಬುಕ್ ಮೂಲಕ ಸುಳ್ಳು ಪ್ರಚಾರ ನೀಡುತ್ತಿದ್ದಾರೆ. ಇದು ದೇಶದ್ರೋಹಿ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯಾಗಿದೆ. ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತಾಗಬೇಕು.
ದೇಶದಲ್ಲಿ ಹಾಗೂ ರಾಜ್ಯ ಸರ್ಕಾರಗಳು ಇವತ್ತು ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಆಸಕ್ತಿ ತೋರದೆ ಗುತ್ತಿಗೆದಾರರ ಮೂಲಕ ನೇಮಕಾತಿ ಮಾಡಿಕೊಂಡು ಗುತ್ತಿಗೆ ಪದ್ಧತಿ ಜಾರಿಗೆ ತರುತ್ತಿರುವುದು ದಲಿತ ಸಮುದಾಯದ ಜನರು ಸರ್ಕಾರಿ ನೌಕರಿ ಪಡೆಯಬಾರದೆಂಬ ಮನುವಾದ ಮೂಲ ಅಜೆಂಡಾವಾಗಿದೆ. ಇಂದು ಸರ್ಕಾರಿ ವ್ಯವಸ್ಥೆಯನ್ನು ಹಾಳು ಮಾಡುವ ಮತ್ತು ಸರ್ಕಾರಿ ನೇಮಕಾತಿಗಳನ್ನು ಮಾಡಿಕೊಳ್ಳದಿರುವುದರಿಂದ ದೇಶದ ಯುವ ಪೀಳಿಗೆ ನಿರುದ್ಯೋಗದಲ್ಲಿ ಮುಳುಗಿದೆ. ಅದರಲ್ಲಿ ವಿಶೇಷವಾಗಿ ದಲಿತರ ಯುವಕರು ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗದಿಂದ ಬಳಲುತ್ತಿದ್ದಾರೆ. ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡಿಕೊಳ್ಳುವುದಾಗಿ ಅಧಿಕಾರಕ್ಕೆ ಬರುವ ಮುಂಚೆ ಎಲ್ಲ ಸರ್ಕಾರಗಳು ದೊಡ್ಡ ಮಟ್ಟದ ಭರವಸೆಗಳು ನೀಡುತ್ತಿದ್ದಾರೆ. ಆದರೆ ಅಧಿಕಾರದಲ್ಲಿದ್ದಾಗ ಖಾಸಗಿ ಸಂಸ್ಥೆಗಳ ಏಜೆಂಟರಂತೆ ವರ್ತಿಸುತ್ತಾರೆ. ಕರ್ನಾಟಕ ರಾಜ್ಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳು ಈಡೇರಿಸುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದ ಸರ್ಕಾರವು ದಲಿತರ ಮೇಲಿನ ನಿರಂತರ ದೌರ್ಜನ್ಯ ನೀಡಿದರೂ ಯಾವುದೇ ರೀತಿಯಾಗಿ ರಕ್ಷಣೆ ನೀಡದೆ ತೋರಿಕೆ ನಾಟಕವಾಡುತ್ತಿರುವುದು ಇವರು ಒಂದು ರೀತಿಯ ಮನುವಾದ ಎರಡನೇ ಮುಖವಾಗಿರುತ್ತದೆ. ರಾಜ್ಯದಲ್ಲಿ 6,000ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ದೂರು ದಾಖಲಾಗಿದ್ದರೂ ಇನ್ನುವರೆಗೆ ಯಾರ ಮೇಲೂ ಕೂಡ ಕಟ್ಟುನಿಟ್ಟಿನ ತನಿಖೆ ಆಗಲಿ ಶಿಕ್ಷೆ ಆಗಲಿ ನೀಡುವಲ್ಲಿ ಈ ಸರ್ಕಾರ ಕಾನೂನು ಜಾರಿಗೆ ಮಾಡುವಲ್ಲಿ ವಿಫಲವಾಗಿದೆ. ಗ್ಯಾರಂಟಿ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳು ದಲಿತರ ಹೆಸರಿನಲ್ಲಿ ಮೇಲಿನವರ ಪಾಲಾಗುತ್ತಿರುವುದು ನೋಡಿದರೆ ರಾಜ್ಯ ಸರ್ಕಾರ ದಲಿತ ವಿರೋಧಿ ಎಂಬುದು ತೋರಿಸುತ್ತದೆ. ಆದ್ದರಿಂದ ಗೌರವಾನ್ವಿತ ರಾಷ್ಟ್ರಪತಿಗಳು ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಯಲು SC ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ನ್ಯಾಯಾಲಯಗಳು ದಲಿತರ ಮೇಲಿನ ದೌರ್ಜನ್ಯಗಳಿಗೆ ಗಂಭೀರವಾಗಿ ಪರಿಗಣಿಸುವಂತೆ ಕಾನೂನು ರೂಪಿಸಬೇಕು. ತಾವು ಸರ್ಕಾರಗಳ ಮೇಲೆ ಮತ್ತು ನ್ಯಾಯಾಲಯದ ಮೇಲೆ ಒತ್ತಡ ಹೇರಿ ಕಾನೂನುಗಳು ಬಲಪಡಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೆ. ಈ ಕಳಕಂಡ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಬೇಡಿಕೆ ನಂಬರ್ 1, ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಎಲ್ಲ ದೌರ್ಜನ್ಯ ಪ್ರಕರಣ ತ್ವರಿತ ತನಿಖೆ ನಡೆಸಿ ಕಠಿಣ ಶಿಕ್ಷೆ ನೀಡಲು ಕಾನೂನು ಬಲಪಡಿಸಬೇಕು. ಬೇಡಿಕೆ ನಂಬರ್ 2, ಭಾರತ ಸಂವಿಧಾನದ ಬಗ್ಗೆ ಅಗೌರವ ತೋರಿರುವ ವ್ಯಕ್ತಿಗಳ ವಿರುದ್ಧ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಇಡೀ ಇಂಟರ್ನ್ಯಾಷನಲ್ನಲ್ಲಿ ನಮ್ಮ ನಾಯಕರಾದ ಚಂದ್ರಶೇಖರ್ ಆಜಾದ್ ರಾವಣವ್ರದ್ದು ಈ ಭಾರತ ದೇಶದಲ್ಲಿ ಇಂಡಿಯನ್ SC OBC ಮುಸ್ಲಿಂ ಸಮುದಾಯ ಲೀಡರ್ ಯಾರು ಇದ್ದಾರೆ ಅಂತಂದ್ರೆ ನಮ್ಮ ಚಂದ್ರಶೇಖರ್ ಆಜಾದ್ ರಾವಣವ್ರು ಅಂತಂದು ಟೈಮ್ 10ನಲ್ಲಿ ಅಮೆರಿಕಾ ಒಂದು ಪತ್ರಕಾರ ಅವ್ರಿಗೆ ಉಗಮಿಸ್ತಾ ಇದ್ದಾರೆ. ಅದೇ ರೀತಿಲಿಂದು ನಾವು ಇವು ಯಾವುದೇ ಥರ ಯಾವ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವ ಸರ್ಕಾರ ಇದ್ದರೂ ಕೂಡ ಇಂಥ ನಾವು ಘಟನೆಗಳು ಸಹಿಸಲೇವು. ಯಾಕಂದರೆ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಉಗಮನ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಲ್ಲಿಯಲ್ಲಿ ದಿಲ್ಲಿಯಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣವ್ರ ಸಂಸದ ಚಂದ್ರಶೇಖರ್ ಆಜಾದ್ ರಾವಣವರು ಕೂಡ ಪಾರ್ಲಿಮೆಂಟ್ದಲ್ಲಿ ಹೋರಾಟ ಮಾಡ್ತಾರೆ. ನಮ್ಮ ರಕ್ತದಲ್ಲಿ ಹೋರಾಟ ಇದೆ. ನಾವು ಹೋರಾಟ ಇವಾಗಲೂ ಇಲ್ಲ, ಯಾವಾಗ ನಾವು ಹೋರಾಟಕ್ಕೆ ಸಿದ್ಧ ಇರ್ತೀವಿ. ಯಾವ ಒಂದು ಹಿಂದಿನಲ್ಲಿ ಕಾವತ್ತಿದೆ, जो चीज़ मांगने से नहीं मिलता वो छीनने में बहुत मज़ा आता है. ये भीम आर्मी का एक सबसे बड़ा एक आदेश है और हम भीम आर्मी वाले कभी ना झुकेंगे, ना कभी बिकेंगे, ना रुकेंगे. इस नारे के साथ भीम आर्मी ಭಾರತ್ ಏಕತಾ ಮಿಷನ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಇಡೀ ಭಾರತ ದೇಶದಲ್ಲಿ 27 ರಾಜ್ಯದಲ್ಲಿ ಭೀಮ್ ಆರ್ಮಿಕ ಮೂವ್ಮೆಂಟ್ ನಡೀತಾ ಇದೆ. ಆದ ಕಾರಣ ನಾವು ಈ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವೇನು ಹೋರಾಟ ಮಾಡಿದ್ದೀವಿ. ಅದಕ್ಕೆ ಯಶಸ್ವಿ ಆಗಲಿ. ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಚೇತಾವಣೆ ಕೊಡ್ತೀವಿ. ಮುಂದೆ ಬರೋ ದಿನದಲ್ಲಿ ನೀವು ಈ ಥರ ದಲಿತರ ಮೇಲಾಗಲಿ ಮುಸಲ್ಮಾನ ಮೇಲಾಗಲಿ ಅನ್ಯಾಯ ಮಾಡಿದಿರ ಅಂತಂದ್ರೆ ನೀವು ಕುರ್ಚಿ ಖಾಲಿ ಮಾಡಬೇಕಾಗುತ್ತೆ. ನಾವು ಮುಂದೆ ಬರೋದಲ್ಲಿ ಇದು ಇವತ್ತು ಜಿಲ್ಲೆಯಲ್ಲಿ ಮಾಡಿದ್ದೀವಿ, ನೆಕ್ಸ್ಟ್ ನಾವು ಬೆಂಗಳೂರಲ್ಲಿ ಮಾಡ್ತೀವಿ ಅಂತ ಚೇತಾವಣೆ ಕೊಡ್ತೀನಿ. ಜೈ ಭೀಮ್, ನಮ ಬುದ್ಧಾಯ್. ಯಶ್ಪಾಲ್ ಬೋರೆ ಒಂದೇ ಇದೆ, ಎಲ್ಲ ಇಂಡಿಯಾದಾಗ ಗೊತ್ತಿದೆ. ಅಮೆರಿಕಾ 1 ನಂಬರ್ನಲ್ಲಿ ಚಂದ್ರಶೇಖರ್ ಆಜಾದ್ ರಾವಣವ್ರ ಸಂಸ್ಥಾಪಕರು ಹೆಸರಿದೆ. ಇಡೀ ಭಾರತ ದೇಶದಲ್ಲಿ ನ್ಯಾಷನಲ್ನಲ್ಲಿ ಚಂದ್ರಶೇಖರ್ ಆಜಾದ್ ರಾವಣ ಭೀಮ್ ಆರ್ಮಿ, ನಾವು ನಿಷ್ಠಾ ಭೀಮ್ ಆರ್ಮಿದವ್ರು ನಾವಿದ್ದೀವಿ ಮತ್ತು ನಾವು ನಡೆಸ್ತಾ ಇದ್ದೀವಿ. ಯಾರೋ ಒಬ್ಬರು ತಮ್ಮ ಹೊಟ್ಟೆ ಪಾಲಕ್ ಮಾಡ್ತಾ ಇದ್ದಾರೆ, ನಾವು ಅವಕ್ಕೆ ನಾವು ಕಾಂಟ್ರೋಲ್ ಹಾಕಲಿವಿ. ಭೀಮ್ ಆರ್ಮಿ ನಿಷ್ಠಾವಂತ ಕಾರ್ಯಕರ್ತರು ನಾವು ಇದ್ದೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಜೈ ಭೀಮ್. ಇವತ್ತು ಭೀಮ್ ಆರ್ಮಿ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಏನು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದಲಿತರ ಮೇಲೆ ನೀತಿ ಖಂಡಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದಲಿತರ ಮೇಲೆ ದಿನನಿತ್ಯ ದೌರ್ಜನ್ಯಗಳಾಗುತ್ತವಾದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ದಲಿತರಿಗೆ ರಕ್ಷಣೆ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗುತ್ತೆ ಹೇಳ್ಬೋದು. ಈಗ ಅದೇ ಥರ ಈ ನಮ್ಮ ಕರ್ನಾಟಕದಲ್ಲಿ ಪ್ರತಿದಿನ ಒಂದು ಮಿನಿಮಮ್ 6 ಪ್ರಕರಣಗಳು ಇವತ್ತಿನ ದಿನ ದಾಖಲೆಗಳಾಗ್ತಾವೆ. ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು ಮತ್ತು ಅಟ್ರಾಸಿಟಿ ಕೇಸ್ ಇವೆಲ್ಲ ಕಲ್ತು ಪ್ರತಿದಿನ ಒಂದು 6 ಕಂಪ್ಲೇಂಟ್ ಇವತ್ತಿನ ದಲಿತರ ಮೇಲೆ ಅಲ್ತದ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಈ ರಾಜ್ಯದಲ್ಲಿ ಪ್ರಥಮವಾಗಿ ಬೆಂಗಳೂರು ಮತ್ತು ಪ್ರಥಮ ಸ್ಥಾನದಲ್ಲಿದೆ ಪ್ರಕರಣಗಳು ದಾಖಲಿಸುವಲ್ಲಿ. ಮತ್ತು ಸೆಕೆಂಡ್ ನಮ್ಮ ಗೃಹ ಮಂತ್ರಿ ಆಗಿರುವಂಥ ಪರಮೇಶ್ವರ್ ಅವರ ಒಂದು ಸೆಕೆಂಡ್ ಸ್ಥಾನದಲ್ಲಿದ್ದರೂ ಕೂಡ, ಅದೇ ಜಿಲ್ಲಾದವರು ಗೃಹ ಮಂತ್ರಿ ಆಗಿದ್ದರೂ ಕೂಡ ಅಲ್ಲಿ
ದಲಿತರಿಗೆ ನ್ಯಾಯ ಇಲ್ಲ ಅಂತಂದು ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಮಾನ್ಯ ಉತ್ತರ ಪ್ರದೇಶದಲ್ಲಿ ಮೇರಠ ಗ್ರಾಮದಲ್ಲಿ ಏನು ದಲಿತ ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡೋ ಸಲುವಾಗಿ ಮಾಡ್ತಾಯಿದ್ರು ರಾಠೋಡ್ ಸಮುದಾಯದವರು. ಆ ಒಂದು ಹೆಣ್ಮಗಳಿಗೆ ಬಚಾಯಿಸೋ ಸಲುವಾಗಿ ತಾಯಿಯನ್ನು ರಕ್ಷಣೆ ಮಾಡ್ಕೋತಾಳೆ. ಆವಾಗ ಕೂಡ ಆ ತಾಯಿಯನ್ನು ಕುತ್ತಿಗೆ ಕಟ್ ಮಾಡಿ ಆ ಹುಡುಗಿಗೆ ಅಪಹರಣ ಮಾಡಿ ಒಯ್ದಿರುವಂಥ ಘಟನೆ ಉತ್ತರ ಪ್ರದೇಶದಾಗಿರ್ತದೆ. ಆ ಒಂದು ನೊಂದ ಕುಟುಂಬಕ್ಕೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ಸಂಸ್ಥಾಪಕರಾಗಿರುವಂಥ ಚಂದ್ರಶೇಖರ್ ಆಜಾದ್ ಭಾಯಿ ಅವರು ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಅಲ್ಲಿನ ರಾಜ್ಯ ಸರ್ಕಾರ ಹೋರಾಟಕ್ಕೆ ಕಡಿವಾಣ ಹಾಕಿ ಈ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗುತ್ತೆ ಅಂತ ಹೇಳ್ಬೋದು. ಅದೇ ಥರ ಈ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು 70 ವರ್ಷಗಳಾಗಿದ್ದರೂ ಕೂಡ ದಲಿತರು ಇನ್ನೂ ಕೂಡ ಅಸ್ಪೃಶ್ಯ ಆಚರಣೆ ಇದೆ. ದಲಿತರ ಮೇಲೆ ರಕ್ಷಣೆ ಇಲ್ಲ, ದಲಿತರ ಮೇಲೆ ದೌರ್ಜನ್ಯ ಆಗ್ತವೆ. ಈ ನಮ್ಮನ್ನು ಆಳುತ್ತಿರುವಂಥ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದೇವೆ ಅನ್ನೋದು ನಾವು ಇವತ್ತು ದಲಿತ ಸಮುದಾಯ ಪ್ರಕಾರ ಮತ್ತು ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದೇ ಥರ ಮುಂದೆ ನೀವು ದಲಿತರಿಗೆ ರಕ್ಷಣೆ ಕೊಡಲು ವಿಫಲವಾದರೆ ಮುಂದಿನ ಬರೋ ಚುನಾವಣೆಯಲ್ಲಿ ನಾವು ಭೀಮ್ ಆರ್ಮಿ ಸಂಘಟನೆ ವತಿಯಾಗಿ ಮತ್ತು ದಲಿತ ಸಮುದಾಯ ವತಿಯಿಂದ ನಿಮಗೆ ಪಾಠ ಕಲಿಸ್ತು ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ದಲಿತರ ರಕ್ಷಣೆ ವಿಫಲವಾದಲ್ಲಿ ನಾವು ಚುನಾವಣೆ ಬಹಿಷ್ಕಾರ ಹಾಕಿ ನಿಮಗೆ ವೋಟ್ ಹಾಕೋದು ನಮ್ಮ ಗಲ್ಲಿಗೆ ಬಂದರೆ ನಿಮಗೆ ರಿಟರ್ನ್ ಕಳಿಸ್ತೀವಿ ಅಂತ ಹೇಳುತ್ತಾ ಈ ವೇದಿಕೆ ಮುಖಾಂತರ ತಮಗೆಲ್ಲ ವಿನಂತಿಸ್ಕೊಳ್ತೀವಿ. ಜೈ ಭೀಮ್. ಸಮುದಾಯ ಪ್ರಥಮದಲ್ಲಿ ಭೀಮ್ ಆರ್ಮಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ದಲಿತರ ಮೇಲೆ ದಿನನಿತ್ಯ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಮುಂದಿಟ್ಟುಕೊಂಡು ಹಾಗೂ STP ಯೋಜನೆಯ ಕರ್ನಾಟಕದ ಅನುದಾನವನ್ನು ಸರಿಯಾಗಿ ದಲಿತ ಸಮುದಾಯಕ್ಕೆ ಮುಟ್ಟಲಾರದ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಪ್ರತಿ ಹಳ್ಳಿಗಳಲ್ಲೂ ಮತ್ತು ಗಲ್ಲಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಅದನ್ನು ಖಂಡಿಸಿ ಇವತ್ತಿನ ದಿವಸ ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಂಘಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಈ ಸಂಘಟನೆ ಯಶಸ್ವಿಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ದಲಿತರಿಗೆ ಒಳ್ಳೆಯ ನ್ಯಾಯವನ್ನು ಒದಗಿಸಲಿ ಏನಂದರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತಂದು ಈ ಮುಖಾಂತರ ತಿಳಿಸಕ್ಕೆ ನನ್ನ ಹೆಸರು ರವೀಂದ್ರ ಧಾನ್ಯವರ ತಂದು ಭೀಮ್ ಆರ್ಮಿಯ ತಾಲೂಕು ಅಧ್ಯಕ್ಷರು.